ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಎಲ್ಲವನ್ನ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಶುಕ್ರವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದತಾತ್ ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಶುಕ್ರವಾರ, ಸಪ್ತಮಿ ತಿಥಿ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆಯದು. ಆದರೆ ಪಕ್ಷ ಇದು ಕ್ಷಯ ಪಕ್ಷ. ಹೀಗಾಗಿ ಕ್ಷಯ ಪಕ್ಷದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ. ನಾನಿದನ್ನು ಪ್ರಾರಂಭದ ದಿವಸವೇ ಹೇಳಿದ್ದೆ. ಕ್ಷಯಪಕ್ಷ, ಕ್ಷಯಮಾಸ ಇದ್ದ ರೀತಿಯಲ್ಲೇ ಕ್ಷಯಪಕ್ಷ ಇರ್ತದೆ. ಯಾವುದೇ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ. ಕ್ಷಯಪಕ್ಷ ಅಂತಂದರೆ ಅಲ್ಲಿ 13 ತಿಥಿಗಳಷ್ಟೇ ಗುರುತಿಸಲ್ಪಡುತ್ತೆ. ಹೀಗಾಗಿ ಅದನ್ನು ಕ್ಷಯಪಕ್ಷ ಮತ್ತು ಅಲ್ಲಿ ಶುಭ ಕಾರ್ಯಗಳು ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದಿದೆ. ನಾವು ಹೇಗೆ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲೋ ಹಾಗೆ ಇದು ಕ್ಷಯಪಕ್ಷ, ಕ್ಷೀಣವಾಗಿದೆ ಆ ಕಾರಣದಿಂದಾಗಿ ಅಂತ. ಇರಲಿ, ಅಂತೂ ಶುಕ್ರವಾರ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು ಕಮಲ ಪುಷ್ಪಗಳು. ಈಗಿನೇನು ಕಮಲ ಪುಷ್ಪ ಬಿಡ್ತಕ್ಕಂತಹ ಕಾಲ ಹತ್ತತ್ರ ಬರ್ತಾ ಇದೆ. ಸಾಧ್ಯವಾದವರು ಸಿಕ್ಕರೆ ಕಮಲ ಪುಷ್ಪದಿಂದ 108 ಕಮಲದಿಂದ ಮಹಾಲಕ್ಷ್ಮಿಗೆ ಕಮಲವಾಸಿನ್ಯೇ ನಮಃ ಅಂತ ಆಕೆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಹೆಸರು. ಕಮಲ ಪುಷ್ಪದಲ್ಲಿ ಆಕೆ ನೆಲೆಸಿರ್ತಾಳೆ ಅಂತ, ಪದ್ಮೋದ್ಭವೆ ಆಕೆ. ಹೀಗಾಗಿ ಕಮಲ ಸಮರ್ಪಣೆ ಮಾಡಿದ್ರೆ ಮಹಾಲಕ್ಷ್ಮಿ ಸಂಪ್ರೀತಳಾಗ್ತಾಳೆ. ಕಮಲ ಪುಷ್ಪದಿಂದ ತ್ರಿಮಧುವನ್ನು ಅದ್ದಿ ಹವನ ಮಾಡಿದ್ರೆ ಮಹಾಲಕ್ಷ್ಮಿ ಬೇಡಿದ ಇಷ್ಟಾರ್ಥಗಳನ್ನು ಕರುಣಿಸ್ತಾಳೆ, ಸಂಪತ್ತನ್ನು ಕರುಣಿಸ್ತಾಳೆ ಅಂತಕ್ಕಂಥದ್ದೆಲ್ಲ ಇದೆ. ಇದನ್ನು ನಾವು ಅನೇಕ ಋಷಿಗಳು ಗುರುತಿಸಿದ್ದಾರೆ. ಶಾಸ್ತ್ರಗಳಲ್ಲಿ, ತಂತ್ರಶಾಸ್ತ್ರಗಳಲ್ಲೆಲ್ಲ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಮಂತ್ರ ಅದು ಶ್ರೀ ಸೂಕ್ತ. ಹೀಗಾಗಿ ಈ ದಿವಸ ಶ್ರೀ ಸೂಕ್ತ ಮಂತ್ರವನ್ನು ಕೇಳಿಸ್ಕೊಂಡ್ರು 16 ಬಾರಿ ಕೇಳಿಸ್ಕೊಂಡ್ರೆ ಶ್ರೀ ಸೂಕ್ತದ ಆ ಒಂದೊಂದು ಮಂತ್ರಕ್ಕೂ ಅದೊಂದು ರೀತಿಯ ಬಂಗಾರದ ಮಂತ್ರಗಳು. ಹೀಗಾಗಿ ಬಂಗಾರದ ಫಲವನ್ನು ಕೊಡ್ತಕ್ಕಂಥ ಮಂತ್ರಗಳು. ಹೀಗಾಗಿ ಶ್ರೀ ಸೂಕ್ತವನ್ನು ಕೇಳಿಸ್ಕೊಂಡ್ರು ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಶ್ರದ್ಧೆಯಿಂದ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.